ಇಲ್ಲ ಅಂತ ಏನು ಬೇಡಿಕೆ ಇಲ್ಲ ಅಂತ ಬೇಡಿಕೆ ಇದ್ರೆ ಮಾಡಿಸಲ್ಲ. ಬಾಡಿ ವೆಯ್ಟನ್ನು ಕೂಡ ಯೂಸ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಬೋದಾ? ಮೊದಲೆಲ್ಲ ಏನು ಜಿಮ್ ಇತ್ತಾ? ಗರಡಿ ಮನೆಗಳಿದ್ವು. ಅದಕ್ಕೂ ಮುಂಚೆ ಏನಿತ್ತು? ಪುಷಪ್ ಮಾಡ್ತಾ ಇದ್ರು, ದಂಡ ಹೊಡಿತಾ ಇದ್ರು, ಏನೋ ಮಾಡ್ತಾ ಇದ್ರು. ಬಾಡಿ ವೆಯ್ಟನ್ನು ಯೂಸ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಬೋದಲ್ಲ? ಹೌದು ಹೌದು. ಈಗೇನಾರು ಇದೆಯಾ? ನಮ್ಮ KSA ಸ್ಟಾಫ್ಗೆ ಏನಾದ್ರು ನಮ್ಮ ಒಳಗಡೆ ಏನಾದ್ರು ಮೊಬೈಲ್ಗಳು ಸಿಗುವಂಥ ಏನಾದ್ರು ಘಟನೆಗಳಾಗಿದಾವ? ಹೊರಗಡೆ ಥ್ರೋ ಆಗಿರೋದು ಎಷ್ಟಿದೆ? ಎಷ್ಟಾಗಿದೆ ಥ್ರೋ ಆಗಿರುವಂಥದ್ದು? ಅದ್ರ ಮೇಲೆ ಎಷ್ಟು ಕೇಸ್ ಆಗಿದೆ ಕೇಳಿ. ಮಾಡಿದ್ದಾರೆ. ಜಾಮರ್ ಇಲ್ಲ, ವರ್ಕ್ ಆಗಲ್ಲ. ಜಾಮರ್ ವರ್ಕ್ ಅಂದರೆ ನಾವು ಹಾರ್ಮೋನಿಯಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅಂತೇಳಿ ಒಂದು ಹೊಸ ಜಾಮರ್ ಇದೆ. ದಯವಿಟ್ಟು ಅದನ್ನು ಗೂಗಲ್ ಮಾಡಿ. ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಥಿಯೋರಿಟಿಕಲ್ ಆಗಿಬಿಡುತ್ತೆ ಆ್ಯಕ್ಚುಲಿ. ಅದನ್ನು ನೀವು ದಯವಿಟ್ಟು ಗೂಗಲ್ ಮಾಡಿ. ಆ ಒಂದು ಹೊಸ ಜಾಮರನ್ನು ನಾವು ಅಳವಡಿಸ್ತಾ ಇದ್ದೀವಿ. ಅದು ಅಳವಡಿಸ್ತಾ ಇದ್ದೀವಿ. ಅದು ಹೊಸ ಜಾಮರ್ ಆ್ಯಕ್ಚುಲಿ, ಹೊಸ ಟೆಕ್, ಸ್ಟೇಟ್ ವೈಡ್. ಆಂತರಿಕ ವಿಚಾರ ಆದರೆ ಕೂಡ ಅಲ್ಲಿನ ಕೆಲವೊಬ್ರು ಏನು ಇರ್ತಿರಲ್ಲ ಸರ್, ಅಲ್ಲಿ ಬೇರೆ ಬೇರೆ ಕೈದಿಗಳಿದ್ದಾರೆ ಅನ್ನುವಂಥ ವಿಚಾರ ಇರ್ತದಲ್ಲ, ಪರ್ಯಾಯವಾಗಿ ಅವ್ರನ್ನ ಬೇರೆ ಕಡೆ ಬ್ಯಾರಕ್ಕಿಗೆ ಇದು ಸ್ಥಳಾಂತರ ಇಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು ಕೂಡ ನಮಗೆ ಪ್ರಮುಖವಾಗಿ ಹೈ ಸೆಕ್ಯೂರಿಟಿ ಇನ್ಮೇಟ್ಸೇ ಆಗಿರ್ತಾರೆ. ಸೊ ಹಂಗಾಗಿ ಅವರನ್ನು ಅಲ್ಲಿ ಬಿಟ್ಟರೆ ಅಲ್ಲಿ ಬೇರೆ ರೀತಿ ಸಮಸ್ಯೆಗಳಾಗ್ತವೆ. ಆ ರೀತಿ ಮಾಡಲಿಕ್ಕಾಗಲ್ಲ. ಇಲ್ಲ ಮಾಡ್ಕೊಂಡಿಲ್ಲ. ಅವ್ರು ಕೇಳಿದ್ರು ಕೂಡ ಮಾಡಲ್ಲ. ಅದು ನಮ್ಮ ಅಧಿಕಾರ ವ್ಯಾಪ್ತಿನಲ್ಲಿದೆ. ಕೇಳಿದ್ರು ಕೂಡ ಮಾಡಲ್ಲ. ಥ್ಯಾಂಕ್ ಯು. ಮತ್ತೇನಾರು ಇದೆಯಾ? ನಮ್ಮ ಹೈಯರ್ ಅಥಾರಿಟಿ ವಿಸಿಟ್ ಮಾಡಿ ಅಂದ ತಕ್ಷಣ ಎಲ್ಲ ಮಾಡ್ತೀನಿ. ನೀವು ಇಲ್ಲೇ ಕೆಲಸ ಮಾಡಿದ್ರಿ, ಈಗ ಇವತ್ತು ಬಂದಿರಲ್ಲ ಸರ್, ಏನನ್ನ ಬದಲಾವಣೆ ಆಗಿದೆಯಾ ಜೈಲು? ಖಂಡಿತ ಬದಲಾವಣೆ ಆಗಿದೆ. ಏನೇನಾಗಿದೆ? ಏನು ಬದಲಾವಣೆ ಆಗಿದೆ ಅಂತೇಳಿ ಭದ್ರತೆ ಸಮಸ್ಯೆಗಳು ಜಾಸ್ತಿ ಇದ್ದಾವೆ ಅಂತೇಳಿ ನಿಮ್ಗೆ ಈಗ ಜೈಲು ಕೈದಿಗಳು ಆಗಿ ಹೊರ ಬಂದವರೇ ಮನೆ ಯಾವಾಗ ಹೇಳಿದ್ರು? ಅವ್ರು ಯಾವಾಗಿದ್ರು ಹೇಳಿ? ಯಾವ ಕಾಲದಲ್ಲಿದ್ರು ಅವರು? ಯಾವ ಕಾಲದಲ್ಲಿದ್ರು ಹೇಳಿ? ಹಾಂ, ಸಿಂಹ ಅನ್ನೋ ಒಬ್ಬ ಬ್ರಿಜರು 2016ರಿಂದ 2021ರವರೆಗೆ ಮರ್ಡರ್ ಕೇಸಲ್ಲಿ ಬಂದು ಇಲ್ಲಿ 2016ರಿಂದ 21ರವರೆಗೆ ಆ ಟೈಮ್ನಲ್ಲಿ ಕೆಲವೊಂದು ಆರೋಪಗಳು ಇಡೀ ಜೈಲಲ್ಲೂ ಸಹ ಈ ಒಂದು ಪರಪಟ ಆಗಿರಹಾರ ಬೇರೆ ಎಲ್ಲ ಸೌಲಭ್ಯಗಳು ಸಿಗ್ತವೆ ಅಂತ ಮುಕ್ತವಾಗಿ ಎಲ್ಲರಿಗೂ ಬೈಟ್ ಕೊಟ್ಟಿದ್ದಾರೆ. ನಾನು ಬೈಟ್ ನೋಡ್ಬೇಕು, ಏನೇನಿದೆ ಅಂತ ಬೈಟೆಲ್ಲ ನೋಡಬೇಕಾಗತ್ತೆ. ನೋಡಿಲ್ಲ ನಾನು. ಬಟ್ ಅದು ಏನಿದೆ, ನೀವು ಆ ವರ್ಷ ನೀವೇನು ಕೇಳ್ತೀರಲ್ಲ, ಒಂದಿನ ಅದು ಚರ್ಚೆ ಮಾಡೋಣ. ಬೇಕಾದರೆ ಖಂಡಿತವಾಗ್ಲೂ ಚರ್ಚೆ ಮಾಡೋಣ. ಏನು ಸಿಗುತ್ತೆ, ಏನು ಸಿಗಲ್ಲ, ನಮ್ಮ ಕ್ಯಾಂಟೀನಲ್ಲಿ ಏನು ಫೆಸಿಲಿಟಿ ಇದೆ. ಈಗ ಕ್ಯಾಂಟೀನ್ ಫೆಸಿಲಿಟಿ ಇದೆ ಅಂತಂತ ನಿಮಗೆ ಗೊತ್ತಿಲ್ಲ, ಆ ಕೈದಿ ಮಾತ್ರ ಗೊತ್ತು. ಅದು ನಿಮ್ಮ ಹತ್ರ ತಂದು ಹೇಳಿದಾಗ ಏನಾಗುತ್ತೆ, ಅದು ನೆಗೆಟಿವ್ ಮೆಸೇಜ್ ಹೋಗ್ಬಿಡುತ್ತೆ. ಹೌದು ಕ್ಯಾಂಟೀನ್ ಎಲ್ಲ ಸಿಕ್ಬಿಡುತ್ತೆ, ಏನು ಸಿಗುತ್ತೆ. ಹಾಗಾದರೆ ಏನು ಸಿಗುತ್ತೆ? ಸರಿ ಆಯಿತು, ಎಷ್ಟು ನಿಮಗೆ ಹೊರಗಡೆ ಥ್ರೆಟ್ ಕಾಲ್ ಆಗ್ತಾ ಇದೆ? ಎಷ್ಟು ಜನ ಹಾಗಾದ್ರೆ ಇರೋರೆಲ್ಲರೂ ಕೂಡ ಹಾಗಾದರೆ ಗಾಂಜಾ ಅಡಿಕ್ಟೆಡ್ ಆಗಿದ್ರೆ ಇರೋರೆಲ್ಲರೂ ಕೂಡ ಮೊಬೈಲ್ ಫೋನ್ ಬಳಸ್ತಾ ಇದ್ದಾರಾ? ಹೇಳಿ, ನೀವೇ ಹೇಳಿ. ರಾತ್ರಿ ಗಲಾಟೆ ಆಗ್ತಾ ಇದೆ ಬರ್ರಿ ಇವತ್ತಾ? ನಾನು ಟಿವಿಗೆ ಇದ್ದಾಗ. ಯಾವಾಗ ಕೇಸ್ ಆಗಿದೆ? ಅವಾಗಲೂ ಇದೇ ನಿಯಮ ಇದ್ದದ್ದು. ಈಗೇನಿದೆ ಹೊಸ ನಿಯಮ ಅಲ್ಲ. ಇವತ್ತು ಮೊಬೈಲ್ ಕೊಡಬಾರ್ದು. ಹಂಗಲ್ಲ, ನೀವು ಆ ರೀತಿ ನೀವು ಇವ್ರೇನು ಐದಿದ್ರೆ ರಾಜು ಅವರು ಅವಾಗನೇ ಅಲ್ಲಿಂದ ಮೊಬೈಲ್ ಕಾಲದ ಪರಿಸ್ಥಿತಿ ಹೇಳ್ತಾ ಇಲ್ಲ. ಸ್ವತಂತ್ರ ನಂತರದ ಜೈಲುಗಳೇನಾದ್ವಲ್ಲ, ಆ ನಂತರದ ಸ್ಥಿತಿಗತಿಗಳು ಕೇಳ್ತಾ ಇದ್ವಿ. ಯಾವಾಗ ಅಂತಂದ್ರೆ 3-4 ವರ್ಷ ಕೆಳಗಡೆ ಆಗ್ಯಾವೆ. ಆಗಿದೆ, ಇಲ್ಲ ಅಂತಲ್ಲ, ಆಗಿದೆ. ಸುಧಾರಣೆನೂ ಆಗ್ತಾ ಇದೆ. ನೀವು ಒಪ್ಕೊಳ್ಳಲ್ಲ ಬೇಡಿ, ಸುಧಾರಣೆ ಆಗ್ತಾ ಇಲ್ವಾ? ಹಾಗಾದ್ರೆ ಆಗ್ತಾ ಇದೆ, ಸುಧಾರಣೆ ಆಗ್ತಾ ಇದೆ. ಇನ್ನೊಂದು ವಿಚಾರ, ಬಳ್ಳಾರಿಯ ಯಾಕಂದ್ರೆ ನೋಡಿ, ಈಗೇನು ಈಗಿನ ಕಾಲದ ಈಗೇನು ಇವತ್ತು ಕಟ್ಟಿರೋ ಜೈಲಲ್ಲ ಇದು. ಈಗ ನಾವು ವಿಜಯಪುರ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಜೈಲು, ಬೀದರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಮಂಗಳೂರು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಈ ಜೈಲಿಗೆ ಇದಕ್ಕಿಂತ 100 ಪಟ್ಟು ಅದು ಸೆಕ್ಯೂರಿಟಿನಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. 100 ಕೋಟಿ, ಒಂದೊಂದು ಜೈಲಿಗೆ 100 ಕೋಟಿ ಸರ್ಕಾರ ಖರ್ಚು ಮಾಡ್ತಾ ಇದೆ. ಈಗ ಜೈಲನ್ನು ನಾವು ಸರಿ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ, ಭಾಳ ಸಮಸ್ಯೆಗಳಿದ್ದಾವೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಬೇಕು ಅದನ್ನು. ಮ್ಯಾನ್ ಪವರ್ ಹಂಗೆ ಬಿದ್ದಿದೆ, ಇಲ್ಲ ರಿಪೇರಿ ಮಾಡ್ಲಿಕ್ಕಾಗಲ್ಲ. ಅಲ್ಲೆಲ್ಲ ಏನಾಗುತ್ತೆ? ಇಲ್ಲ ನೋಡಿಲ್ಲ ಅಂತಲ್ಲ, ಅಲ್ಲಿ ಇಡ್ಲಿಕ್ಕಾಗಲ್ಲ ಜನನ ಅಲ್ಲಿ. ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂತ ಆರೋಪ ಮತ್ತು ಏನಂದ್ರೆ, ಆರೋಪ ಅಂದ್ರೆ ಅದು ಅವರು ಕಂಡಂಥದ್ದು. ಇದ್ದಂಥವ್ರಿಗೆ ಮಾತ್ರ ಎಲ್ಲ ಸಿಗ್ತದೆ, ಬಡವರಿಗೆ ಏನು ಸಿಗಲ್ಲ.
ಅಂತ ಒಂದು ಆರೋಪ ಇದೆ. ಅದು ನೀವು ಅದ್ರ ಒಪ್ತಿರೋ ಇಲ್ಲೋ, ಯಾಕಂದ್ರೆ ನಿಮ್ಮ ಆಪ್ಷನ್ ನಿಮ್ಮ ಇದನ್ನ ನೀವು ಹೇಳಬೇಕಾಗ್ತದೆ. ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅವ್ರು ಯಾವ ದ್ವೇಷ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ. ಯಾವ್ದಾದ್ರು ಕೆಲವೊಂದು ಟೈಮಲ್ಲಿ ಏನೋ ಒಂದು ಅವರ ಹಿನ್ನೆಲೆ ನನಗೆ ಗೊತ್ತಿಲ್ಲಲ್ಲ ನನಗೆ. ಅವ್ರ ಆರೋಪಗಳಿಗೆ ಸಾಕ್ಷಿ ಅಂದ್ರೆ ಎಷ್ಟು ಸರ್ ರೈಡ್ ಆದ ಸಿಕ್ಕಿದೆ. ಇನ್ನೊಬ್ರು ಪ್ರೆಸ್ ಮೀಟ್ ಮಾಡಿದ್ರು ಅದು ಓಪನ್ ಸೀಕ್ರೆಟ್ ಅನ್ನಂಗೆ ಇದೆ. ಈಗ ನಾವು ಅದು ನೀವು ಅನ್ನಕ್ಕೂ ಬರಲ್ಲ, ನಾವು ನಮ್ಮ ಪ್ರಶ್ನೆ ನಾವು ಕೇಳಲೇಬೇಕು. ಜನ ಅಲ್ಲ ಸಾಮಾನ್ಯ ಕೇಳಿ ನೀವು, ಅದಲ್ಲೇನಿಲ್ಲ ಅಂದ್ರೆ ಗೋಡೆಗೆ ಅಂಟಿಕೊಂಡು ಕಾಯಿ ಪಲ್ಯ ಮಾರೋದು, ಪಾನಿಪುರಿ ಮಾರೋದು, ಇದೆಲ್ಲ ಎಲ್ಲೋ ಒಂದು ಕಡೆ ಅನಾನುಕೂಲದ ವಾತಾವರಣ ಸೃಷ್ಟಿ ಮಾಡಲ್ವಾ? ಅದು ಸ್ವಲ್ಪ ಎನ್ಕರೇಜ್ ಆಗಿದೆ. ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಅದನ್ನ ಎನ್ಕರೇಜಲ್ಲಿ ತರಿಸ್ಬೇಕು ಅಂತೇಳಿ ಆಗ್ತಾ ಇದೆ ಕಾರ್ಯ. ಅದು ಸರ್ ಜೈಲಿಗೆ ಸಂಬಂಧಪಟ್ಟ ಸರ್ಕಾರ ಯಾವ್ದು ಸ್ಪಂದಿಸಲ್ಲ ಸರ್, ದುಡ್ಡು ಗಿಡ್ಡು ಅನುದಾನ ಕೊಡಲ್ಲ ಸಾಮಾನ್ಯವಾಗಿ. ಇಲ್ಲ ನೋಡಿ, ಈಗ ಯಾಕೆಂದ್ರೆ ಭಾರಿ ನಿರ್ಲಕ್ಷ್ಯ ಅಂತ ನಿರ್ಲಕ್ಷ್ಯ ಇಲಾಖೆ. ಹೌದು, ಸರ್ಕಾರ ಸ್ವಲ್ಪ ಅಂದರೆ ಬೇರೆ ಬೇರೆ ಇಲಾಖೆಗಳಿಗೆ ಹೆಚ್ಚಿನ ಹಣ ಸಂದಾಯ ಮಾಡುವಂಥ ಸಮಯದಲ್ಲಿ ಈ ಇಲಾಖೆ ಸ್ವಲ್ಪ ಕಡಿಮೆ ಹಣ ಸಂದಾಯ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ನೋಡಿ, ಈಗ ತಕ್ಷಣ ಈ ಇನ್ಸಿಡೆಂಟ್ ಆದಮೇಲೆ ಬೆಂಗಳೂರು ಜೈಲಿಗ ಏನು 3 ಭಾಗ ಆಗ್ತಾ ಇದೆ. ಹಿರಿಯ ಅಧಿಕಾರಿಗಳನ್ನ ಹುದ್ದೆನ ಸೃಷ್ಟಿ ಮಾಡಬೇಕು ಅಂತ ಆಗ್ತಾ ಇದೆ. ಸಿಬ್ಬಂದಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡ್ಕೊಬೇಕು, ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಆಗ್ತಾ ಇದೆ. ಇದೆಲ್ಲ ಒಳ್ಳೆ ಇನಿಷಿಯೇಟಿವ್. ಅದಕ್ಕೆ ನಿಮಗೂ ಕೂಡ ನಿಮ್ಮದು ಕಾಂಟ್ರಿಬ್ಯೂಷನ್ ಇದೆ. ಥ್ಯಾಂಕ್ ಯು. ಅದು ಆ ವಿಚಾರದಲ್ಲಿ. ಈಗ ರಾಜ್ಯಾದ್ಯಂತ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಲ್ಲಿ FIR ದಾಖಲಾಗಿದೆ ಸರ್. ಅವರು ವಿಚಾರಣೆಗೆ ಅಂದ್ರೆ ವಿಲ್ಸನ್ ಗಾರ್ಡನ್ ಅವ್ರನ್ನ ವಿಚಾರಣೆ ಮಾಡಬೇಕಾದ್ರೆ ಫಸ್ಟ್ ದರ್ಶನ್ ಅವರು ವಿಚಾರಣೆ ಮಾಡಬೇಕು. ಹಾಗಾಗಿ ಅಲ್ಲಿ ಅಧಿಕಾರಿಗಳು ಇಲ್ಲಿ ಬಂದು ಅವ್ರನ್ನ ವಿಚಾರಣೆ ಮಾಡ್ಬೇಕಂತ ಈಗ ಮಾಹಿತಿ ಇರೋ ಸರ್. ಯಾವಾಗ ಬರ್ತಾ ಇದ್ದಾರೆ ಸರ್? ಏನಾದ್ರು ಗೊತ್ತಿಲ್ಲ ನಮ್ಗೆ, ಇದುವರೆಗೆ ಮಾಹಿತಿ ಬಂದಿಲ್ಲ. ಇಲ್ಲ ಮಾಹಿತಿ ಬಂದಿಲ್ಲ. ನಮ್ಮ ಅಥಾರಿಟೀಸ್ಗೆ ಯಾರಿಗೂ, ನಮ್ಮ ಅಥಾರಿಟೀಸ್ಗೆ ಯಾವುದು ಮಾಹಿತಿ ಬಂದಿಲ್ಲ. ಬಂದಿಲ್ಲ. ಅವ್ರು ವಿಚಾರಣೆ ನಡೆಸಕ್ಕೆ ಇಲ್ಲೇ ಬರ್ತಾರೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ ಅವರು ಬಿಟ್ಟರೆ ಬೇರೆ ಯಾರು ಇಲ್ವಾ? ಕೇಳಿದ ಪ್ರಶ್ನೆ ಕೇಳ್ತಿರಲಿಲ್ಲ ನೀವು, ಬೇರೆ ಏನಾದ್ರು ಕೇಳಿ ದಯವಿಟ್ಟು. ಮತ್ತು ಇನ್ನೊಂದು ವಿಚಾರ ನಿಮ್ಗೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದೆ ಏನು ಅಂತಂದರೆ,